ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಟ್ಸ್ ಮೈ ಜಾಬ್ ಅಡ್ಡ. ಸೊ ಇವತ್ತು ನಾನು ನಿಮಗೆ ಹೊಸ ಒಂದು ನೇಮಕಾತಿ, ಇದು ಒಂದು ಕರ್ನಾಟಕ ಸರ್ಕಾರದಿಂದ ಚಾಮುಂಡೇಶ್ವರಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಾರ್ಪೊರೇಷನ್ ಲಿಮಿಟೆಡ್, ಇದು ಬಂದು ಮೈಸೂರಲ್ಲಿರೋ ಒಂದು ಹುದ್ದೆಗಳಾಗಿರುತ್ತೆ. ಇಲ್ಲಿ ಬಂದು ನಿಮಗೆ ಅಪ್ರೆಂಟಿಸ್ ಒಂದು ಹುದ್ದೆಗಳಿಗೆ ಇಲ್ಲಿ ಟ್ರೈನಿಂಗ್ನ ನಡೆಸ್ತಾರೆ. ಬಟ್ ಅದಲ್ಲದೆ ನಿಮಗೆ ವೇತನ ಶ್ರೇಣಿ ಕೂಡ ಇಲ್ಲಿ ಇರುತ್ತೆ. ಸೊ ನೋಡೋದಾದರೆ ನಾವಿಲ್ಲಿ ಗ್ರ್ಯಾಜುಯೇಟ್ ಅಪ್ರೆಂಟಿಸ್ಶಿಪ್ ಅವ್ರಿಗೆ ಬಂದು ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ಗೆ ಬಂದು 77 ಅಪ್ರೆಂಟಿಸ್ನ ಅವ್ರು ತೊಗೊತಾರೆ. ಮತ್ತು ಸಿವಿಲ್ ಇಂಜಿನಿಯರ್ಗೆ ಬಂದು 3 ಅಪ್ರೆಂಟಿಸ್ನ ಅವ್ರು ತೊಗೋತಾರೆ. ಇಲ್ಲಿ ನಿಮಗೆ ಪ್ರತಿ ತಿಂಗಳು ನಿಮಗೆ 9,000 ನಿಮಗೆ ವೇತನ ಶ್ರೇಣಿ ಸಿಗುತ್ತೆ. 1 ವರ್ಷದ ಕಾಲ ನಿಮಗೆ ಟ್ರೈನಿಂಗು ನಡೆಯುತ್ತೆ. ನೆಕ್ಸ್ಟು ಟೆಕ್ನಿಷಿಯನ್ ಡಿಪ್ಲೊಮೊ ಅಪ್ರೆಂಟಿಸ್, ಇಲ್ಲೂ ಕೂಡ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ 51 ಹುದ್ದೆ, ಮತ್ತು ಸಿವಿಲ್ ಇಂಜಿನಿಯರ್ ಬಂದು 4 ಹುದ್ದೆ, ಟೋಟಲ್ 55 ಹುದ್ದೆಗಳಿಗೆ ಇಲ್ಲಿ ಬಂದು ನಿಮಗೆ ಪ್ರತಿ ತಿಂಗಳು 8,000 ಒಂದು ವೇತನ ಇರುತ್ತೆ. ನೆಕ್ಸ್ಟ್ ನಾನ್ ಇಂಜಿನಿಯರಿಂಗ್ ಅಪ್ರೆಂಟಿಸ್, ಇದರ ಬಂದು ಇದು ಬಿಟ್ಟು ಬೇರೆ ಇದರಲ್ಲಿ ಏನು ಅಂತಂದರೆ BCom ಆಗಿರ್ಬೋದು, BBA ಆಗಿರ್ಬೋದು, BCA, BA, BSc. ಸೊ ಈ ಥರ BCom ಬಂದು 30 ಅಪ್ರೆಂಟಿಸು, BBA ಬಂದು 10, BCA ಬಂದು 10, BA ಬಂದು 7 ಮತ್ತು BSc ಬಂದು 8. ಒಟ್ಟು ಇಲ್ಲೂ ಕೂಡ ಪ್ರತಿ ತಿಂಗಳು ನಿಮಗೆ 9,000 ಒಂದು ವೇತನ ಶ್ರೇಣಿ ಇಲ್ಲಿ ಸಿಗುತ್ತೆ. ಸೊ ಇದಿಷ್ಟು ಬಂದು ನೀವು ಏನು ಅಂತಂದರೆ ನೀವು ಅಪ್ರೆಂಟಿಸ್ ಟ್ರೈನಿಂಗ್ ತೊಗೊಂಡ್ರೆ ನೆಕ್ಸ್ಟ್ ಏನೇ ಕಾಲ್ ಆದರೂ ನೀವು ಆರಾಮಾಗಿ ಅಪ್ಲೈನ ಬೇಗ ಮಾಡ್ಬೋದಾಗಿರುತ್ತೆ. ಮತ್ತು ನಿಮ್ಗೆ ಇಲ್ಲಿ ಪ್ರಿಫರೆನ್ಸು ಕೊಡ್ತಾರೆ. ನೆಕ್ಸ್ಟು ಏನು ಕ್ವಾಲಿಫಿಕೇಷನ್ ಅಂದರೆ ಗ್ರ್ಯಾಜುಯೇಟ್ ಅಪ್ರೆಂಟಿಸ್ಗೆ ಕ್ವಾಲಿಫಿಕೇಷನ್ ಬಂದು BE ಅಥವಾ BTech ಆಗಿರಬೇಕು ಯೂನಿವರ್ಸಿಟಿಗಳಿಂದ. ಮತ್ತು ಡಿಪ್ಲೊಮೊ ಬಂದು ನೀವು 3 ವರ್ಷದ ಕಾಲ ಒಂದು ಡಿಪ್ಲೊಮೊನ ತೊಗೊಂಡಿರಬೇಕು. ಗೌರ್ಮೆಂಟ್ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಯಾವುದೇ ಒಂದು ಕಾಲೇಜಸಲ್ಲಿ ನೀವು ಡಿಪ್ಲೊಮೊನ ಮುಗಿಸಿರ್ಬೇಕಾಗಿರುತ್ತೆ. ನಾನ್ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್ ಅಂದರೆ BA, BSc, BCom, BBA ಮತ್ತು BCA ಇವಿಷ್ಟು ಮಾಡಿರೋರಿಗೆ ಅಪ್ರೆಂಟಿಸ್ಶಿಪ್ಪಲ್ಲಿ ಹುದ್ದೆಗಳು ಟ್ರೈನಿಂಗು ನಡೆಯುತ್ತೆ. ನೆಕ್ಸ್ಟು ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಂದು ಡಿಗ್ರಿ ಇರಬೇಕು ಅಂತೆಲ್ಲ ಹೇಳಿದ್ದಾರೆ. ಓಕೆನಾ, ಅದಕ್ಕೆ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ನ ನೀವಿಲ್ಲಿ ತೊಗೊಂಡಿರಬೇಕು. ಮತ್ತು ಏನು ಅಂತಂತಂದರೆ ಆಲ್ರೆಡಿ ಅಪ್ರೆಂಟಿಸ್ಶಿಪ್ ಇದರಲ್ಲಿ ಯಾರು ಮಾಡ್ತಿರ್ತೀರೋ ಅವ್ರು ಇದಕ್ಕೆ ಹಾಕಬೇಡಿ. ಯಾರು ಮಾಡ್ತಿರಲ್ವಲ್ಲ ಅಪ್ರೆಂಟಿಸ್ಶಿಪ್ ಇದನ್ನು ಅಂಥವ್ರು ನೀವು ಇಲ್ಲಿ ಹಾಕಬೇಕಾಗುತ್ತೆ. ಸೊ ಇದಿಷ್ಟು ಆದಮೇಲೆ ಡ್ಯೂರೇಷನ್ ಆಫ್ ಟ್ರೈನಿಂಗ್ ಬಂದು ನಿಮಗೆ ಆಲ್ರೆಡಿ ಹೇಳಿದ್ದೀನಿ, 1 ವರ್ಷದ ಕಾಲ ನಿಮಗೆ ಇಲ್ಲಿ ನಡೆಯುತ್ತೆ. ನೆಕ್ಸ್ಟು ಪ್ರೊಸೀಜರ್ ಫಾರ್ ರಿಜಿಸ್ಟ್ರೇಷನ್ ಆ್ಯಂಡ್ ಸಬ್ಮಿಷನ್. ಓಕೆ, ಎಲ್ಲಿ ನೀವು ಸಬ್ಮಿಷನ್ ಮಾಡಬೇಕು ಅಂತಂತಂದರೆ ಫಸ್ಟ್ ಆಫ್ ಆಲ್ ಬಂದು ನೀವು ಈ ಒಂದು ವೆಬ್ಸೈಟ್ನ ನೀವು ನೋಡ್ಕೋಬೇಕಾಗುತ್ತೆ. ಈ ಒಂದು ವೆಬ್ಸೈಟಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿ ಸ್ಟೂಡೆಂಟ್ ಲಾಗಿನ್ ಪಾಸ್ವರ್ಡ್ ಎಲ್ಲ ಹಾಕಿ ನೀವು ಒಂದು ಇಮೇಲ್ ID ರಿಜಿಸ್ಟ್ರೇಷನ್ ಮಾಡಿಕೊಂಡು ನೀವಿಲ್ಲಿ ಆ್ಯಕ್ಟಿವೇಷನ್ ಲಿಂಕ್ ಬರುತ್ತೆ, ಅದರಿಂದ ನೀವಿಲ್ಲಿ ನಿಮ್ಮ ಒಂದು ಎನ್ರೋಲ್ಮೆಂಟ್ನ ಮಾಡಬೇಕಾಗುತ್ತೆ. ಓಕೆನಾ. ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇ ಬಂದು 30/12/2023 ಆಗಿರುತ್ತೆ. ಮತ್ತು ಕೊನೆಯ ದಿನಾಂಕ ಬಂದು 19/1/2024 ಆಗಿರುತ್ತೆ. ನೆಕ್ಸ್ಟು ಡಿಕ್ಲರೇಷನ್ ಫಾರ್ ಶಾರ್ಟ್ ಲಿಸ್ಟ್ ಕ್ಯಾಂಡಿಡೇಟ್ಸ್, ಸೆಲೆಕ್ಷನ್ ಆಗಿರೋ ಕ್ಯಾಂಡಿಡೇಟ್ಸ್ಗೆ ಬಂದು 24ನೇ ತಾರೀಕು ನಿಮ್ಮ ಲಿಸ್ಟನ್ನು ಅವರು ಅನೌನ್ಸ್ ಮಾಡ್ತಾರೆ. ಅದಾದಮೇಲೆ ನೆಕ್ಸ್ಟ್ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಎನಿ ವರ್ಕಿಂಗ್ ಡೇ 31/2/2024ರಿಂದ 2/2/2024 ಅಂದರೆ ಆಲ್ಮೋಸ್ಟ್ 3 ದಿನಗಳ ಕಾಲಾವಕಾಶ ಇರುತ್ತೆ. ಆವಾಗ ನೀವು ಹೋಗಿ ಮೈಸೂರು ಆಫೀಸ್ಗೆ ಹೋಗಿ ನೀವು ನಿಮ್ಮ ಒಂದು ಡಾಕ್ಯುಮೆಂಟ್ಸ್ನ ವೆರಿಫಿಕೇಷನ್ ಮಾಡ್ಕೊಂಬರ್ಬೇಕಾಗತ್ತೆ. ಸೊ ಇದೇನೇ ಡೌಟ್ಸ್ ಇದ್ದರೂ ನೀವು ಇಲ್ಲಿ ಇವ್ರಿಗೆ ಕೇಳ್ಬೋದಾಗಿರುತ್ತೆ. ಇದೆಲ್ಲ ಜನರಲ್ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಸೊ ದಯವಿಟ್ಟು ಎಲ್ಲ ನೋಡಿಕೊಂಡು ಅಪ್ಲೈನ ಮಾಡಿ. ಬಟ್ ಇದಲ್ದೇನೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ಸು, ಇಮೇಲ್ ID ಎಲ್ಲನೂ ಕೊಟ್ಟಿದ್ದಾರೆ. ಸೊ ನಾನು ಹೇಳೋದೇನು ಅಂತಂತಂದರೆ ನಿಮಗೆ ಒಂದು ಪರ್ಸ್ನಲ್ ನಂಬರ್ ಇರುತ್ತೆ, ಇಮೇಲ್ ID ಇರುತ್ತೆ. ಸುಮ್ಮನೆ ಯಾರ್ಯಾರ್ದ್ರಲ್ಲೂ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ, ಏನೇ ಮಾಡಿದ್ರೂ ಜಾಬ್ಗಳಿಗೆ. ಸೊ ನಿಮ್ಮ ಒಂದು ಇಮೇಲ್ ID ಮತ್ತು ಮೊಬೈಲ್ ನಂಬರ್ನ ಕೊಟ್ಟು ನೀವು ಅಪ್ಲೈನ ಮಾಡಬೇಕಾಗತ್ತೆ. ಸೊ ಇದ್ರ ಬಗ್ಗೆ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.